ಫಲಹಾರ ಭಕ್ಷಿತ ಶೋಕ ವಿನಾಶ ಕಾರಣ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ನಮೋ ನಮಃ. ಗುರುದೇವ ಮಹಾದೇವ, ಗುರುದೇವ ಸದಾಶಿವ, ಗುರುದೇವ ಪರದಾತೆ, ತಸ್ಮೈ ಶ್ರೀ ಗುರುವೇ ನಮೋ ನಮಃ. ಹೇ ಶಂಭೋ, ಪಂಚಮುಂಡ್ರಾಸುರೆಂಬುದೈತನು ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮದೇವನನ್ನು ಕುರಿತು ಉಗ್ರವಾದ ತಪಸ್ಸಾಚರಿಸಲು ಹಾಗಾಗಿ ಬ್ರಹ್ಮದೇವನವನ ತಪಸ್ಸಿಗೆ ಹಚ್ಚಿ ಪಂಚಮುಂಡ್ರಾಸುರನೇ ನನ್ನನ್ನು ಕುರಿತು ಉಗ್ರವಾದ ತಪಸ್ಸಾಚರಿಸಲು ಕಾರಣವೇನೆಂದು ಕೇಳ. ಹಾಗಾಗಿ ಮುಂಡ್ರಾಸುರನು, ಹೇ ಬ್ರಹ್ಮದೇವ, ದೇವ ದಾನವರಿಂದಾಗಲಿ ಮಾನವರಿಂದಾಗಲಿ ಯಾರಿಂದಲೂ ನನಗೆ ಮರಣಬಾರದಂತೆ ವರವನ್ನು ದಯಪಾಲಿಸಿ. ಎಲ್ಲೋ ಪಂಚಮುಂಡ್ರಾಸುರನೇ ಕೇಳು. ಭೂಮಿಯ ಮೇಲೆ ಹುಟ್ಟಿದ ಬಳಿಕ ಪ್ರತಿಯೊಬ್ಬ ಮನುಷ್ಯನು ಎಂದಾದರೂ ಒಂದು ದಿವಸ ಸಾವು ಕಾಣಲೇಬೇಕು. ಮನುಷ್ಯನ ಜೀವನವು ಹಗಲು ಮತ್ತು ರಾತ್ರಿ ಇದ್ದಂತೆ. ಹಗಲಾದ ಮೇಲೆ ರಾತ್ರಿಯೂ ಬರಲೇಬೇಕು. ಮನುಷ್ಯನ ಜೀವನವು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ರಾಜ ಮತ್ತು ರಾಣಿ ಇದ್ದಂತೆ. ರಾಜ ಬಿದ್ದ ಮೇಲೆ ರಾಣಿಯೂ ಬೀಳಲೇಬೇಕು. ಮನುಷ್ಯನು ಹುಟ್ಟಿದ ಬಳಿಕ ಸತ್ತಾಗಲೇ ಅವನಿಗೆ ಮೋಕ್ಷ. ಅದಕ್ಕೋಸ್ಕರ ಈ ವರವನ್ನು ಬಿಟ್ಟು ಬೇರಾವ ವರವನ್ನು ಕೇಳ್ಕೊ. ಎಲ್ಲವ ಬ್ರಹ್ಮದೇವ ಕೇಳು. ಕೊಡುವುದಾದರೆ ಇದೇ ವರವನ್ನು ಕೊಡ. ಎಲ್ಲೋ ಬ್ರಹ್ಮದೇವನ ಕೇಳು. ಕೊಟ್ಟರೆ ಇದೇ ವರವನ್ನು ಕೊಡು. ಆಗುವುದರಂತೆ ಒಂಟಿಗಾಲಿಂದ ಮತ್ತೊಟ್ಟು ಘೋರವಾದ ತಪಸ್ಸನ್ನು ಮಾಡುತ್ತೇನೆ. ಎಲ್ಲೋ ಪಂಚಮುಂಡ್ರಾಸುರನೇ ಕೇಳು. ನಿನ್ನ ಪ್ರಾರಬ್ಧ ಕರ್ಮಕ್ಕೆ ಯಾರು ಏನು ಮಾಡುವರು? ದೇವ ದಾನವರಿಂದಲೂ ಮತ್ತು ತಾಯಿ, ಯಾವ ತಾಯಿ ಹೊಟ್ಟೆಯ ಗರ್ಭದಲ್ಲಿ ಹೊರಳಾಡದೆ ಹುಟ್ಟಿದಂತಹ ಮಗನಿಂದ ನಿನಗೆ ಮರಣ ಬರುವುದು. ಇನ್ನು ಬಡಿಬಾರದು ಮಾತು ನನಗೆ ಬೇಕಾಗಿಲ್ಲ. ಅದೇ ಬರವನ್ನು ಕೊಡು. ಕೊಡುವುದಿದ್ದರೆ ಇಲ್ಲೇ ಕೂತು ತಪಸ್ಸು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಆಗಲಾಗಿ ಅವನ ತಪಸ್ಸಿಗೆ ಮೆಚ್ಚಿ, ಎಲೆ ಮುಂಡ್ರಾಸುರನೇ, ನಿನಗೆ ಯಾರಿಂದಲೂ ಮರಣ ಬಾರದಂತೆ ವರವನ್ನು ದಯಪಾಲಿಸಿದ.